ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಜನರ ಜೀವ ಹಿಂಡ್ತಿವೆ. ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ವೈಟ್ ಟಾಪಿಂಗ್ ಹಾಗೂ ರ್ಯಾಪಿಡ್ ರಸ್ತೆಗಳು ಕೂಡ ಕಿತ್ಕೊಂಡು ಬರ್ತಿದೆ. ಗುಂಡಿ ಕಾಟದ ಮಧ್ಯೆ ಸಿಟಿ ಮಂದಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ರಸ್ತೆಗಳಿಗೂ ಇಲ್ವಾ ಗ್ಯಾರಂಟಿ? ಸಿಮೆಂಟ್ ರಸ್ತೆಗಳ ಬಾಳಿಕೆ ಬಗ್ಗೆ ಶುರುವಾಯಿತು ಅನುಮಾನ. ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳಲ್ಲಿ ಸದ್ಯ ಗುಂಡಿಗಳದ್ದೇ ದರ್ಬಾರ್. ಯಾವ ರಸ್ತೆಗೆ ಎಂಟ್ರಿ ಕೊಟ್ಟರೂ ಕೂಡ ಗುಂಡಿಗಳ ದರ್ಶನ ಆಗ್ತಿದೆ. ಇದಕ್ಕೆ ಮುಕ್ತಿ ನೀಡಲು ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ರ್ಯಾಪಿಡ್ ರಸ್ತೆ, ವೈಟ್ ಟ್ಯಾಪಿಂಗ್ ರಸ್ತೆಗಳು ಕೂಡ ಫೇಲ್ ಆಗ್ತಿವೆ. ನಗರದ ಹಳೆ ಮದ್ರಾಸ್ ರಸ್ತೆಯಲ್ಲಿ 2023ರ ಜನವರಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಲೋಕಾರ್ಪಣೆಯಾಗಿತ್ತು. ರಸ್ತೆ ಗುಂಡಿಗಳಿಗೆ ಪರಿಹಾರ ಅಂತ ಹೇಳಲಾಗಿದ್ದ ಇದೇ ರಸ್ತೆಯಲ್ಲಿ ಈಗ ಬಿರುಕುಗಳು ಪ್ರತ್ಯಕ್ಷವಾಗಿವೆ. ಉಬ್ಬು ತಗ್ಗುಗಳು ಸವಾರರಿಗೆ ಸಂಕಷ್ಟ ತಂದಿಟ್ಟಿದೆ. ಇನ್ನು ರಾಜಧಾನಿಯಲ್ಲಿ 150 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿತ್ತು. ಹಲವೆಡೆ ಕಾಮಗಾರಿಗೂ ಚಾಲನೆ ನೀಡಿದೆ. ಆದ್ರೆ ಈಗ ವೈಟ್ ಟಾಪಿಂಗ್ ರಸ್ತೆಗಳು ಅಧ್ವಾನ ಎದ್ದಿವೆ. ವೈಟ್ ಟಾಪಿಂಗ್ ರಸ್ತೆಗಳಂತೂ ಅಧ್ವಾನ ಆಗಿರೋದು ಸವಾರರನ್ನ ಕೆರಳಿಸಿದೆ. ಬೆಂಗಳೂರಲ್ಲಿ ಬೈಕ್ಗಳು ಓಡಾಡೋದಕ್ಕಾಗಲ್ಲ ಸರ್. ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಕಣ್ಣಲ್ಲಿ ನಾನು ನೋಡಿದ್ದೀನಿ ಸರ್. ತುಂಬ ರೋಡ್ಗಳು ಒಂದು ನೀಟಾಗಿಲ್ಲ ಸರ್. ಸುಮ್ಮನೆ ಹೇಳ್ಕೊಳ್ಳೋಕೆ ಗ್ರೇಟರ್ ಬೆಂಗಳೂರು ಅಂತಾರೆ. ಅವ್ರು ದುಡ್ಡು ಲೂಟಿ ಹೊಡೆಯೋದಕ್ಕೆ ಸರ್ಕಾರ ಅವ್ರು ಮಾಡ್ಕೊಳ್ಳೋ ಕೆಲಸಗಳು ಅಷ್ಟೇ ಹೊರತು ಯಾವ ಜನಗಳು ಸಾಮಾನ್ಯಗಳಿಗೂ ನೆನಪಾಗ್ತಿಲ್ಲ. ಯಾವ BBMP ಆಗಲಿ ಗ್ರೇಟರ್ ಬೆಂಗಳೂರು ಆಗಲಿ ಯಾವ ಕೆಲಸನೂ ಮಾಡ್ತಾನೆ ಇಲ್ಲ. ಎಲ್ಲ ವರ್ಸ್ಟ್ ಕೆಲಸನೇ ಮಾಡ್ತಾ ಇರೋದು ಯಾವ್ದನ್ನು. ವೈಟ್ ಟಾಪಿಂಗ್ ರಸ್ತೆಗಳ ವಿರುದ್ಧ ಪರಿಸರ ಪ್ರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವೈಟ್ ಟ್ಯಾಪಿಂಗ್ ಇಂದ ಬಹಳಷ್ಟು ಮರಗಳ ಬುಡಗಳಿಗೆ ಪೂರ್ತಿಯಾಗಿ ಕಾಂಕ್ರೀಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಇದರಿಂದ ಮರಗಳಿಗೆ ಬೇರುಗಳಿಗೆ ಆಮ್ಲಜನಕ ಸಿಗೋದಿಲ್ಲ, ಮತ್ತೆ ಮರಗಳಿಗೆ ಒಳಗೆ ನೀರುಗಳು ಹಿಂಗೋದಿಲ್ಲ, ಮತ್ತೆ ಮರಗಳು ಕೂಡ ಬೇಗ ಮರಣ ಹೊಂದ್ತವೆ. 3 ದಿನದಲ್ಲಿ ರೆಡಿಮೇಡ್ ರಸ್ತೆ ಮಾಡಿ ಪೋಸ್ ಕೊಡ್ತಿದ್ದ GBA ಗುಂಡಿಗಳನ್ನ ಮುಚ್ಚುವ ಜೊತೆಗೆ ವೈಟ್ ಟಾಪಿಂಗ್ ರಸ್ತೆಗಳ ಗುಣಮಟ್ಟ ಕಾಯ್ದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.